ಬೆಂಗಳೂರು ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ರೋಷನ್ ನಗರದಲ್ಲಿ ಅಕ್ರಮವಾಗಿ ಗೋವುಗಳ ವಧೆ ಸಲುವಾಗಿ ನಿರ್ಮಾಣ ಮಾಡಲಾಗಿದ್ದ ಕಸಾಯಿಖಾನೆಯನ್ನ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ತೆರವುಗೊಳಿಸಿದ ತಹಶೀಲ್ದಾರ್ ಬಿಎಂ ಗೋವಿಂದರಾಜ್ರವರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಭೂಮಿ ದಿನಾಚರಣೆ. ಪರಿಸರಕ್ಕೆ ಕಂಟಕವಾಗಿರುವ ಪ್ಲಾಸ್ಟಿಕ್ ಕಡಿವಾಣಕ್ಕೆ ಮುಂದಾಗುವಂತೆ ಕರೆ ನೀಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ದೇವಾನಂದ್ರವರು. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ತಾಲೂಕಿನ ನೌಕೆಹಳ್ಳಿಯಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರಿಂದ ಪ್ರಚಾರ. ವಿಶ್ವವೇ ಬೆರಗಾಗುವಂತೆ ಭಾರತವನ್ನ ರೂಪಿಸಿರುವ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು ಎಂದ ಮುಖಂಡ ತೋಟೆ ನಾಗರಾಜ್. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷ ಪ್ರಕಾಶ್ ಗೌಡರವರಿಂದ ನುಗ್ಗೇಹಳ್ಳಿ ಹೋಬಳಿ ತಗಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ. ವಾರ್ತೆಗಳ ವಿವರ. ಪಟ್ಟಣದ ಒಳಗೇನಮ್ಮ ದೇವಾಲಯದ ಬಳಿಯ ರೋಷನ್ ನಗರದಲ್ಲಿ ಶೆಡ್ ನಿರ್ಮಾಣ ಮಾಡಿ ಅಕ್ರಮವಾಗಿ ಗೋವುಗಳ ವಧೆ ನಡೆಸುತ್ತಿದ್ದ ಕಸಾಯಿಖಾನೆಯನ್ನ ಸಾರ್ವಜನಿಕ ಉಪದ್ರವವನ್ನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಮಂಗಳವಾರದಂದು ತಹಶೀಲ್ದಾರ್ ಬಿಎಂ ಗೋವಿಂದರಾಜ್ರವರು ತೆರವುಗೊಳಿಸಿದರು. ಪಟ್ಟಣದ ಬಾಗೂರು ರಸ್ತೆಗೆ ಹೊಂದಿಕೊಂಡಂತಿರುವ ರೋಷನ್ ನಗರದಲ್ಲಿನ ಸರ್ವೆ ನಂಬರ್ 7/12 ಮತ್ತು 7/13ರಲ್ಲಿ ಅಬ್ದುಲ್ ಹಕ್ ಮತ್ತು ಇರ್ಷಾದ್ ರವರಿಗೆ ಸೇರಿದ್ದ ಅಕ್ರಮ ಕಸಾಯಿಖಾನೆಯನ್ನ ಕಾನೂನುಬಾಹಿರವಾಗಿ ನಡೆಸುತ್ತಿದ್ದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ 5 ಪ್ರಕರಣಗಳು ದಾಖಲಾಗಿದ್ದರೂ ಎಗ್ಗಿಲ್ಲದೆ ಜಾನುವಾರುಗಳ ವಧೆ ಮಾಡಲಾಗುತ್ತಿತ್ತು. ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆದು ಎಸಿ ಮತ್ತು ಡಿಸಿ ಅವರ ಆದೇಶದ ಮೇರೆಗೆ ಇಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ನಿರ್ಮಾಣ ಮಾಡಲಾಗಿದ್ದ ಶೆಡ್ ಅನ್ನು ಪುರಸಭಾ ಪೌರ ಕಾರ್ಮಿಕರ ಸಹಾಯದಿಂದ ತೆರವು ಮಾಡಲಾಯಿತು. ಶೆಡ್ಗೆ ಬಳಸಲಾಗಿದ್ದ ಕಬ್ಬಿಣ, ತಗಡಿನ ಶೀಟ್ಗಳನ್ನೆಲ್ಲ ನಲ್ಲೂರು ಬಳಿಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸಲಾಯಿತು. ತೆರವು ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದ ತಹಶೀಲ್ದಾರ್ ಬಿಎಂ ಗೋವಿಂದರಾಜ್ರವರು ಮಾತನಾಡಿ, ಅಕ್ರಮ ಶೆಡ್ ನಿರ್ಮಾಣ ಮಾಡಿದ್ದ ಇರ್ಷಾದ್ ಮತ್ತು ಅಬ್ದುಲ್ ಹಕ್ ರವರಿಗೆ ಸೇರಿದ್ದ ಕಸಾಯಿಖಾನೆಯನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತೆರವು ಮಾಡಲಾಗಿದೆ. ತೆರವಿಗೆ ಮುನ್ನ ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯದಿಂದ ಸ್ವಯಂ ತೆರವು ಮಾಡಿಕೊಳ್ಳುವಂತೆ ನೋಟಿಸ್ ಕಳಿಸಲಾಗಿ ಅವರು ತೆರವಿಗೆ ಮುಂದಾಗದ ಹಿನ್ನೆಲೆಯಲ್ಲಿ ಇಂದು ತೆರವು ಮಾಡಲಾಯಿತು. ಆರೋಪಿ ಅಬ್ದುಲ್ ಹಕ್ನ ಮೇಲೆ ಸಾಕಷ್ಟು ಕಾನೂನು ವಿರೋಧಿ ಕೃತ್ಯಗಳ ಹಿನ್ನೆಲೆಯಲ್ಲಿ ಆತನನ್ನ ಗಡೀಪಾರು ಮಾಡಲಾಗಿದೆ. ಇನ್ನು ಇರ್ಷಾದ್ ಜಾಮೀನು ಪಡೆದಿದ್ದಾನೆ. ಅವರು ಕಸಾಯಿಖಾನೆಯಲ್ಲಿ ಪ್ರಾಣಿ ವಧೆ ನಡೆಸುತ್ತಿದ್ದ ತ್ಯಾಜ್ಯಗಳನ್ನೆಲ್ಲ ಪಕ್ಕದ ಅಮಾನಿ ಕೆರೆಗೆ ಬಿಡುತ್ತಿದ್ದ ಹಿನ್ನೆಲೆಯಲ್ಲಿ ಕೆರೆ ಮಲಿನದ ಕುರಿತಾಗಿ ಪರಿಸರ ಮಾಲಿನ್ಯ ಇಲಾಖೆಯವರು ಕ್ರಮ ಕೈಗೊಳ್ಳುವಂತೆ ಉಪವಿಭಾಗಾಧಿಕಾರಿಗಳಿಗೆ ದೂರು ನೀಡಿದ್ದರು ಎಂದರು. ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇಂದು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ತೆರವು ಕಾರ್ಯಾಚರಣೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್, ನಗರ ಠಾಣಾ ಸಿಪಿಐ ರಘುಪತಿ, ಪಿಎಸ್ಐ ಭರತ್ ರೆಡ್ಡಿ, ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಸೋಮಶೇಖರ್, ವಿಸ್ತರಣಾಧಿಕಾರಿ ಆನಂದ್, ಪುರಸಭಾ ಆರೋಗ್ಯ ನಿರೀಕ್ಷಕ ರಾಜು ಇದ್ದರು. ಚಂದ್ರಪಟ್ಟಣ ಟೌನ್ ಸರ್ವೆ ನಂಬರ್ 7/12, 7/13ರಲ್ಲಿ ಅನಧಿಕೃತವಾಗಿ ಸ್ಲಾಟರ್ ಹೌಸನ್ನು ಸ್ಥಾಪನೆ ಮಾಡಿರ್ತಾರೆ. ಅವರಿಗೆ ಈಗ ಆಲ್ರೆಡಿ 5 ಬಾರಿ ಅವರಿಗೆ ಮೇಲೆ FIR ಆಗಿರುತ್ತೆ. ಆದರೂ ಕೂಡ ಪುನರಾವರ್ತನೆ ಮಾಡಿ ಅನಧಿಕೃತವಾಗಿ ಜಾನುವಾರು ವಧೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ನಡೆದು ಅವರಿಗೆ AC ಮತ್ತು DC ಅವರ ಆದೇಶ ಆಗಿದೆ. ಹಿನ್ನೆಲೆ ತಹಸೀಲ್ದಾರ್ ಅದು ನಾನು ಮತ್ತು ಪುರಸಭೆ ಕೌನ್ಸಿಲರು ಮತ್ತು ಇನ್ಸ್ಪೆಕ್ಟರ್ಗೆ ಸೂಚನೆ ಕೊಟ್ಟಿರ್ತಾರೆ. ಅದರ ಅನ್ವಯ ಇವತ್ತು ಬಂದು ಅನಧಿಕೃತವಾಗಿರ್ತಕ್ಕಂಥ ಶೆಡ್ಡನ್ನು ನಾವು ಇವತ್ತು ತೆರವು ಮಾಡಿರ್ತೇವೆ. ಸದ್ಯ ಇದೊಂದಕ್ಕೆ ಆದೇಶ ಆಗಿದೆ. ಇಲ್ಲಿ ಇರ್ಷಾದ್ ಖಾನ್ ಮತ್ತು ಅಬ್ದುಲ್ ಹಕ್ಕನ್ ಅವರು ಆರೋಪಿಯಾಗಿದ್ದಾರೆ. ಅವರನ್ನು ಗಡೀಪಾರು ಕೂಡ ಮಾಡಿದ್ದಾರೆ. ಈಗ ಆಲ್ರೆಡಿ ರಾಯಚೂರು ಜಿಲ್ಲೆಗೆ ಗಡೀಪಾರು ಕೂಡ ಆಗಿದ್ದಾರೆ. ಹಾಗಾಗಿ ನಾವು ಅವರಿಗೆ ನ್ಯಾಯಾಲಯದಲ್ಲಿ ನೋಟಿಸ್ ನೀಡಿ, ಮಾನ್ಯ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ನೋಟಿಸ್ ನೀಡಿ ಅವರಿಗೆ ಅವರೇ ಸ್ವಯಂ ತೆರವು ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಮತ್ತು ಅವ್ರು ತೆರವು ಮಾಡ್ಕೊಂಡೇ ಇರೋದಕ್ಕೆ ನಮಗೆ ಆದೇಶ ಮಾಡಿದ್ದಾರೆ. ನಾವು ಇವತ್ತು ಮಾಡ್ತೀವಿ. ಸ್ಲಾಟರ್ ಹೌಸಲ್ಲಿ ಏನು ಪ್ರಾಣಿ ವಧೆ ಮಾಡ್ತಾಯಿದ್ರು, ಅಲ್ಲಿ ತ್ಯಾಜ್ಯ ಏನು ಬರುತ್ತೆ ರಕ್ತ ಅವನ್ನೆಲ್ಲ ಕೆರೆಗೆ ಬಿಡ್ತಾಯಿದ್ರು. ಆ ಕೆರೆ ಪರಿಶುದ್ಧ ಆಗ್ತಾಯಿತ್ತು ಅನ್ನೋದು ಕೂಡ ಪರಿಸರ ಮಾಲಿನ್ಯ ಇಲಾಖೆಯವರು ಕೂಡ ವರದಿ ನೀಡಿದ್ದಾರೆ. ಇದನ್ನೆಲ್ಲ ನೋಡಿ ಮಾನ್ಯ ಉಪಾಧಿಕಾರಿಗಳು ಆದೇಶ ಮಾಡಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಕರ್ತವ್ಯ ನಿರ್ವಹಿಸಿದ್ದೀವಿ. ಏನು ಕಟ್ಟಡಕ್ಕೆ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಬರಬೇಕಿರ್ತಕ್ಕಂಥ ಪೈಪ್ಗಳು, ಶೀಟ್ಗಳು ಮತ್ತು ಅವರ ಡಬ್ಬ ಇರ್ತಕ್ಕಂಥ ಏನು
ಸೀಸ್ ಮಾಡಿದ್ವಿ. ಅವು ಮಾತ್ರ ನಮ್ಮ ನಲ್ಲೂರು ಪ್ಲ್ಯಾಂಟಲ್ಲಿ ಅವನ್ನ ಸೀಸ್ ಮಾಡೋದಕ್ಕೆ ಕೋರ್ಟ್ ಆರ್ಡ್ರ್ ಏನು ಬರುತ್ತೆ ಅದನ್ನು ಕ್ಲೈಮ್ ಮಾಡಲ್ಲ, ಅವ್ರಿಗೆ ತಗೋಬೋದು ಕ್ಲೈಮ್ ಮಾಡಿದ್ರೆ ಕೋರ್ಟ್ ಆರ್ಡ್ರ್ ನೆಲ್ಲೂರು ಪ್ಲಾಂಟ್ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ವತಿಯಿಂದ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 2024ನೇ ಸಾಲಿನ ಜಾತ್ರಾ ಮಹೋತ್ಸವ ದಿನಾಂಕ 19/4/2024 ಶುಕ್ರವಾರದಿಂದ 25/4/2024 ಗುರುವಾರದವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ದಿನಾಂಕ 23/4/2024 ಮಂಗಳವಾರದಂದು ಮಹಾರಥ ಯಾತ್ರಾ ಮಹೋತ್ಸವ ನಡೆಯಲಿದೆ. ಜೈನ ಕಾಶಿ ಶ್ರವಣಬೆಳಗೊಳದಲ್ಲಿ 7 ದಿನಗಳು ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಬಯಸುವ ದಿಗಂಬರ ಜೈನ ಮಹಾಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಮಿತಿಮೀರಿದ ಪ್ಲಾಸ್ಟಿಕ್ ಹಾವಳಿ, ಜಲಮೂಲಕ್ಕೆ ಕಂಟಕವಾಗಿರುವ ಮಾಲಿನ್ಯ, ಅಭಿವೃದ್ಧಿಯ ಹೆಸರಿನಲ್ಲಿ ಹಸಿರು ನಾಶ ಇವುಗಳಿಗೆ ಕಡಿವಾಣ ಹಾಕುವ ಮೂಲಕ ಸ್ವಾಭಾವಿಕ ಸಂಪನ್ಮೂಲಗಳ ರಕ್ಷಣೆಯಾಗದಿದ್ದರೆ ಮನುಕುಲ ಹಾಗೂ ಸಕಲ ಜಲಚರಗಳಿಗೆ ಆಪತ್ತು ಎದುರಾಗಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದೇವಾನಂದ್ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್, ಭೂಮಿ ಉಳಿಸಿ ಆಂದೋಲನ ಸಮಿತಿ ಹಾಗೂ ಲಯನ್ಸ್ ಕ್ಲಬ್ ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಭೂಮಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿ ಸಸಿಗಳಿಗೆ ನೀರುಣಿಸಿ ಮಾತನಾಡಿದ ಅವರು, ಮನುಷ್ಯ ತನ್ನ ಸುಖದ ಜೀವನಕ್ಕಾಗಿ ಭೂಮಿಯ ಒಡಲನ್ನ ಬಗೆದು ತಾನು ಶ್ರೀಮಂತಿಕೆಯನ್ನ ಕಾಣುತ್ತಿದ್ದಾನೆ. ಇದರಿಂದ ಸಂತುಲಿತ ಪರಿಸರವೂ ಕೂಡ ಹಾಳಾಗುತ್ತಿದೆ. ನೀರು, ವಾಯು ಮಾಲಿನ್ಯವಾಗುತ್ತಿದೆ. ಪ್ರಾಣಿಗಳು ಅಳಿವಿನಂಚಿಗೆ ತಲುಪಿದೆ. ಭೂಮಿಯ ದುರ್ಬಳಕೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿದೆ. ಯುವ ಪೀಳಿಗೆ ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು. ಭೂಮಿ ತಾಯಿಯನ್ನ ರಕ್ಷಿಸಿದರೆ ನಿಮ್ಮನ್ನ ನೀವು ರಕ್ಷಿಸಿಕೊಂಡಂತೆ. ಗಿಡಮರಗಳ ನಾಶದಿಂದಾಗಿ ಮರಳುಗಾಡಾಗುತ್ತಿರುವ ಭೀತಿ ಒಂದೆಡೆಯಾದರೆ, ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೆ ಅಂತರ್ಜಲ ಬತ್ತಿ ಹೋಗಿ ಕುಡಿಯುವ ನೀರು ಸಿಗದಂತಹ ದುಸ್ಥಿತಿ ನಮ್ಮ ಕಣ್ಣೆದುರೇ ಕಾಣುತ್ತಿದೆ. ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿ ಗಿಡ ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕು. ಮನುಷ್ಯ ದುರಾಸೆಗೆ ಒಳಗಾಗಿ ಮಿತಿಮೀರಿ ಪರಿಸರ ದುರ್ಬಳಕೆಯಿಂದ ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳು ಸಿಗದಂತಾಗುವ ಸಾಧ್ಯತೆ ಇದೆ. ಗಿಡ ಮರಗಳನ್ನ ಮಕ್ಕಳಂತೆ ಪೋಷಿಸಿ ಎಂದು ಕಿವಿಮಾತು ಹೇಳಿದರು. ಇದೇ ಇಲ್ಲ, ಒಡನಾಟನೇ ಇಲ್ಲ. ಶಾಲೆಗಳಲ್ಲಿ ಆಟದ ಮೈದಾನನೇ ಇಲ್ಲ. ಯಾಕೆಂದರೆ ಚಿಕ್ಕದು ಅಲ್ಲೇ 4 ಕೊಠಡಿನಲ್ಲೇ ಶಾಲೆಗಳಾಗ್ಬಿಟ್ಟಿವೆ. ಮತ್ತು ಬೆಳೆಯುವ ಪೈರು ಮೊಳಕೆಯಲ್ಲಾಗೆ ನಾವು ಸಣ್ಣ ಮಕ್ಕಳಿಗೆ ಈಗಲಿಂದನೇ, ಯಾಕೆಂದರೆ ಅವು ಒಂಥರ ಸಸಿಗಳಿದ್ದಂಗೆ, ಸೀಪ್ಲಿಂಗ್ಸ್ ಇದ್ದಂಗೆ, ಅವು ಸೀಡ್ಲಿಂಗ್ಸ್ ಇದ್ದಂಗೆ. ಆದುದರಿಂದ ಜವಾಬ್ದಾರಿ ಸ್ಥಾನ ಕೇವಲ ವೈದ್ಯರದಲ್ಲ, ವಕೀಲರದಲ್ಲ, ನ್ಯಾಯಾಧೀಶರದಲ್ಲ, ಪ್ರತಿಯೊಬ್ಬ ನಾಗರಿಕರದು ಇದು ಕರ್ತವ್ಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ, ಮತ್ತು ಇವತ್ತು 4-5 ಗಿಡಗಳನ್ನ ನೆಟ್ಟಿದ್ವಿ. ನಾನು ಈ ಊರಿನಲ್ಲಿ ಇರೋಕ್ಕಾಗಲ್ಲ. ಇದ್ದಿದ್ರೆ ನಾನು ಆ ಗಿಡನೇ ದತ್ತು ತೊಗೊಂಬಿಟ್ಟು ವಾರಕ್ಕೊಂದ್ಸರಿ ಬಂದು ನೀರು ಹಾಕ್ತಾ ಇದ್ದೆ, ಇಲ್ಲ ನಮ್ಮವ್ರನ್ನ ಯಾರನ್ನಾರು ಕಳಿಸ್ತಾ ಇದ್ದೆ. ನಾನು ನಮ್ಮನೆ ಮುಂದ್ಗಡೆ ಈಗ ಒಂದು ಸುಮಾರು 16-18 ಗಿಡಗಳು ಹಾಕ್ಸಿದ್ದೀನಿ. ಮತ್ತು ನಮ್ಮನೆ ಹಿತ್ತಲಲ್ಲಿ ಈಗ ಇವತ್ತೊಂದು ಗಿಡ ಕೊಟ್ಟರು, ಆ ಥರದ್ದೊಂದು ತಂದು ಹಾಕ್ತೆ, ರೇರ್ ಗಿಡ ಅಂತ ಹೇಳಿದರು, ಅದನ್ನೊಂದು ತಂದು ಹಾಕ್ತೀನಿ. ಹಾಗೆ ನಾವು ಮತ್ತು ನಾನು ಇವರು ಅಶೋಕ್ ಅವರನ್ನು ಕೇಳ್ಕೊಳ್ಳೋದೇನೆಂದರೆ, ಈ ಗಿಡಗಳ ಜೊತೆ ಅಳಿವಿನಂಚಿಗೆ ಬಂದಿರುವಂಥ ಗಿಡಗಳು, ಮೊದಲು ಪ್ರತಿಯೊಬ್ಬರ ಮನೆಯಲ್ಲೂ ಪಾರಿಜಾತದ ಗಿಡಗಳಿದ್ವು. ನಮ್ಮ ಮೈಸೂರಿನಲ್ಲಿ ಎಲ್ಲರ ಮನೇಲೂ ಒಂದು ಬಾವಿ, ಒಂದು ಪಾರಿಜಾತದ ಗಿಡ, 2 ತೆಂಗಿನ ಮರ, ಮತ್ತು ಬೇರೆ ಇನ್ನೊಂದೆರಡು ಮರಗಳಿರ್ತಿದ್ವು, ಹೊಂಗೆ ಮರ ಇರ್ತಿದ್ವು. ಈಗ ಪಾರಿಜಾತದ ಗಿಡಗಳನ್ನೇ ನಾನು ನೋಡ್ತಾ ಇಲ್ಲ. ಆ ಅಗ್ರಹಾರದಲ್ಲಿ ನಾವು ಬೆಳೆದಿದ್ದು, ಹುಟ್ಟಿ ಬೆಳೆದಿದ್ದೆಲ್ಲ, ಅದರದ್ದು ಪರಿಮಳನೂ ಸಹ ನೋಡಿಲ್ಲ. ಎಷ್ಟೋ ಜನ ಸಣ್ಣ ಮಕ್ಕಳಿಲ್ಲಿ, ದೊಡ್ಡವರೇ ಕೆಲವರು ನೋಡಿಲ್ಲ. ಪಾರಿಜಾತದ ದೇವಪುಷ್ಪ ಅಂತ ಕರೀತಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಪರಿಸರ ಪ್ರೇಮಿ ಚಾನ ಅಶೋಕ್ ಮಾತನಾಡಿ, ಮಾನವನ ಬೇಕು ಬೇಡಗಳಿಗೆ ಅವಶ್ಯಕವಾಗಿರುವ ಈ ಭೂಮಿಯ ಕೊಡುಗೆಯನ್ನ ಸ್ಮರಿಸಿ, ಇವತ್ತು ನಗರೀಕರಣದಿಂದಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರ ನಾಶವಾಗುತ್ತಿದೆ. ಇದರಿಂದ ಮುಂದಿನ ಪೀಳಿಗೆಯ ಜನರ ಆರೋಗ್ಯದ ಮೇಲೆ ಪ್ರಭಾವ ಬೀರಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಗಿಡ ಮರ ಬೆಳೆಸಲು ಕಾಳಜಿ ವಹಿಸಬೇಕು. ಮುಂದಿನ ಪೀಳಿಗೆ ಆರೋಗ್ಯವಂತವರಾಗಿ ಬಾಳಬೇಕಾದರೆ ಪರಿಸರ ಸಂರಕ್ಷಣೆ ಅಗತ್ಯವಾಗಿದೆ. ಮುಂದಿನ ಪೀಳಿಗೆಗಾಗಿ ಪರಿಸರವನ್ನ ಸಂರಕ್ಷಿಸೋಣವೆಂದು ತಿಳಿಸಿದರು. ಇವತ್ತು ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭೂಮಿ ತಾಯಿ ಜಲದಿಂದ ಬಳಲ್ತಾ ಇದೆ ಅಂತ ಹೇಳ್ತಾರೆ.
ಭೂಮಿ ತಾಯಿ ಸಂಕೋಲೆಯಲ್ಲಿ ಸೇರಿದ್ದಾರೆ. ಭೂಮಿ ತಾಯಿಯ ಆತ್ಮೀಯರೇ, ತಾಪಮಾನ ಹೆಚ್ಚಾಗ್ತಾ ಇದೆ. ತಾಪಮಾನಕ್ಕೂ ಮರಗಳಿಗೂ ಏನು ಸಂಬಂಧ ಹೇಳ್ತೀರಾ? ಭೂಮಿಯ ತಾಪಮಾನಕ್ಕೂ ಮರಗಳಿಗೂ ಸಂಬಂಧ ಏನು ಅಂತ ಹೇಳ್ತೀರಾ? ಇವತ್ತು ಮೋಟಾರ್ ವಾಹನಗಳ ಯುಗದಲ್ಲಿ ನಾವೆಲ್ಲ ಕೂಡ ಬದುಕ್ತಾ ಇದ್ದೀವಿ. 1 ಲೀಟರ್ ಡೀಸೆಲ್ನ ಪೆಟ್ರೋಲ್ ಸುಟ್ಟರೆ 2.5 kg ಇಂಗಾಲ ಡೈಆಕ್ಸೈಡ್ ಪ್ರಕೃತಿಯನ್ನು ಸೇರ್ತಾ ಇದೆ. ಇಂಗಾಲ ಆಮ್ಲ ಭೂಮಿಯಲ್ಲಿ ಸೇರ್ತಾ ಇರೋದ್ರಿಂದ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಇದನ್ನು ಹಸಿರುಮನೆ ಪರಿಣಾಮ ಅಂತ ಕೂಡ ಕರೀತಾರೆ. ಇವತ್ತು ಹಸಿರುಮನೆ ಪರಿಣಾಮದಿಂದ ಭೂಮಿ ತಾಯಿ ಶಾಖ ಹೆಚ್ಚಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಹೇಳ್ತಾ ಇದ್ರು ಚಂದ್ರಾಯಪಟ್ಟಣದಲ್ಲಿ 36-37 ಡಿಗ್ರಿ ಇದೆ ಅಂತೇಳಿ ಅಂತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಅಧ್ಯಕ್ಷೀಯ ನುಡಿಗಳನ್ನಾಡಿ ಮರಗಳ ಕಡಿತ, ಪ್ಲಾಸ್ಟಿಕ್ನ ವಿಪರೀತ ಬಳಕೆಯಿಂದ ಪರಿಸರ ನಾಶವಾಗುತ್ತಿದೆ. ಇದರಿಂದ ಹವಾಮಾನ ವೈಪರೀತ್ಯಗಳು ಉಂಟಾಗುತ್ತಿದೆ, ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿದೆ, ಹೊಸ ಸಾಂಕ್ರಾಮಿಕ ರೋಗಗಳು ಹುಟ್ಟಿಕೊಳ್ಳುತ್ತಿವೆ. ಇವುಗಳಿಂದ ಮುಂದಿನ ಪೀಳಿಗೆಯನ್ನ ರಕ್ಷಿಸುವ ದೃಷ್ಟಿಯಿಂದ ನಾವೆಲ್ಲರೂ ಪರಿಸರವನ್ನ ಕಾಪಾಡಬೇಕು. ಪ್ರತಿಯೊಬ್ಬರಿಗೂ ಗಿಡ ಮರಗಳನ್ನು ನೆಟ್ಟು ಬೆಳೆಸಿ ಪರಿಸರವನ್ನ ರಕ್ಷಿಸಿ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಎಎಲ್ ನಾಗೇಶ್, ಪದಾಧಿಕಾರಿಗಳಾದ ಮಹದೇವ್, ಲಕ್ಷ್ಮೀನಾರಾಯಣ್ ಗುಪ್ತಾ, ಎಎಂ ಜೈರಾಮ್, ಮನೋಹರ್, ಲಯನ್ಸ್ ನಾಗರಾಜು, ವಕೀಲ ಗಿರೀಶ್, ಮಂಜುನಾಥ್, ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು. ನಿಷೇಧ ಆಗಬೇಕು, ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಆಗಬೇಕು. ನಾವು ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಒಂದು ಊರಲ್ಲಿ ಪ್ರತಿಯೊಬ್ಬ ಅಶೋಕಣ್ಣನಂತ ಇರಬೇಕು, ಈ ಪರಿಸರ ಪ್ರೇಮಿಗಳಿರಬೇಕು. ಈಗ ಜಯರಾಮಣ್ಣಂತವರು, ನಾಗೇಶ್ ಅವರು ಅದ್ರ ಬಗ್ಗೆ ಕಾಳಜಿ ಇರತಕ್ಕಂಥವ್ರು ಎಲ್ಲರೂ ಇರಬೇಕು. ಪ್ರತಿ ಮನೇಲೂ ಇರಬೇಕು, ಪ್ರತಿ ಊರಿನಲ್ಲೂ ಇರಬೇಕು. ಆ ಕಾಳಜಿ ಇರ್ತಕ್ಕಂಥವ್ರು ಒಂದು 10 ಜನ ಒಂದು ಊರಿನಲ್ಲಿ ಇದ್ದರೆ ಬೆಳವಣಿಗೆ ಅಶೋಕಣ್ಣ. ಆ್ಯಕ್ಚುಲಿ ಅಶೋಕಣ್ಣ ನಮ್ಗೆ 20 ವರ್ಷದಿಂದ ನಮಗೆ ಇದಿದ್ದರೆ ಅಂದರೆ ನಮಗೆ ನಾವು ವೈದ್ಯರು ಅಂತ ನಮ್ಮದೇ ಆದ ಬ್ಯುಸಿನಲ್ಲಿ ಏನೋ ಇರ್ತಿದ್ವಿ. ಬಟ್ ಆ ಅವೇರ್ನೆಸ್ಸು ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಸೊ ಲೇಟಾಗೆಲ್ಲ ರಿಯಲೈಸ್ ಆಗ್ತದೆ. ಸೊ ಇದೊಂದು ಅವಕಾಶ ಎಲ್ಲ ಮಕ್ಕಳಿದ್ರೆ. ಯಾಕೆ ನೀವೆಲ್ಲ ಇಲ್ಲಿ ಕೂತಿದ್ದಾರಲ್ಲ ಅಲ್ಲಿಗೆ ಬಂದ್ರಿ? ಯಾವುದು ನೆರಳು? ಇದು ಮರಳ ಯಾರು ನೆಟ್ಟಿದ್ದು? ಅಶೋಕಣ್ಣ ನೆಟ್ಟಿದ್ದು. ಎಲ್ಲ ಗಾಡಿ ನಿಲ್ಸಿದ್ರಿ, ಎಲ್ಲ ನೆರಳು ನೋಡ್ಕೊಂಡು ನಿಲ್ಸಿದ್ದೀರಾ, ಎಲ್ಲ ಬಿಟ್ಟಿದೆ. ಸೊ ಎಲ್ಲಿ ಅದು ನೋಡಿ ಅಂಥ ಮರನೇ ನಾವು ಕಡಿತೀವಿ, ನಾವು ಅಂಥದನ್ನೇ ನಾವು ಹಾಳು ಮಾಡ್ತೀವಿ. ನಾವು ಅದನ್ನು ನೇಚರ್ನ ಫರ್ನಿಚರ್ಸ್ ಮಾಡಿಸ್ಕೊಳ್ಳೋದಕ್ಕೂ ಇನ್ನೇನು ಮತ್ತೊಂದು ಮಗೋದು ಏನೋ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಸೊ ಎಷ್ಟು ನೆರಳು ಕೊಡುತ್ತೆ ಅಲ್ವಾ? ಈಗಲೇ ನಿಮ್ಗೆ ಅರ್ಥ ಆಯ್ತಲ್ವಾ? ಎಲ್ಲರೂ ಎಲ್ಲ ಮನೆ ಗಿಡ ಮರ ಎಲ್ಲ ಚೆನ್ನಾಗಿ. ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ಪರ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದ 2, 3, 4ನೇ ವಾರ್ಡ್ಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಮನೆಗಳಿಗೆ ತೆರಳಿ ಮತಯಾಚಿಸಿದರು. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯಲ್ಲಿ ಬರುವ 3ನೇ ವಾರ್ಡ್ ಕೆಂಬರುಗುಂಡಿಯಿಂದ ಪ್ರಚಾರವನ್ನು ಆರಂಭಿಸಿದ ಜೆಡಿಎಸ್ ಬಿಜೆಪಿ ಮುಖಂಡರು, ಕಾರ್ಯಕರ್ತರು 2 ಮತ್ತು 4ನೇ ವಾರ್ಡ್ಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರಿಗೆ ಮತ ನೀಡುವಂತೆ ಮನೆಗೆ ತೆರಳಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ತೋಟಿ ನಾಗರಾಜ್ ಮಾತನಾಡಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದೇಶ ವಿಶ್ವವೇ ಬೆರಗಾಗುವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಕಂಡಿದೆ. ದೇಶದ ಭದ್ರತೆಗೆ ಕೇಂದ್ರದ ಬಿಜೆಪಿ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡುತ್ತಿದೆ. ಮತ್ತೊಮ್ಮೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದು, ಜಿಲ್ಲೆಯ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸುವ ಮೂಲಕ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರವರು ಮತ್ತು ಎಚ್ಡಿ ಕುಮಾರಸ್ವಾಮಿಯವರ ಕೈ ಬಲಪಡಿಸಬೇಕಾಗಿದೆ. ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹೋಬಳಿ ಕೇಂದ್ರದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಡ ನಿರ್ಮಾಣಕ್ಕೆ 2 ಕೋಟಿ ರು, ವಿವಿಧ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು 10 ಕೋಟಿ ರು ಅನುದಾನವನ್ನು ನೀಡಿದ್ದಾರೆ. ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆಯನ್ನ ಪೂರ್ಣಗೊಳಿಸಿ ಕಳೆದ 3 ವರ್ಷಗಳಿಂದ ಈ ವಿಭಾಗದ ಕೆರೆಗಳನ್ನು ತುಂಬಿಸಲು ಹೆಚ್ಚಿನ ಶ್ರಮವನ್ನ ವಹಿಸಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣನವರು ಹೋಬಳಿ ವ್ಯಾಪ್ತಿಯ ಅನೇಕ ಹಳ್ಳಿಗಳಲ್ಲಿ ಸಮುದಾಯ ಭವನ ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನ ನೀಡಿದ್ದಾರೆ.
ಮುಂದಿನ ದಿನಗಳಲ್ಲಿ ಹೋಬಳಿ ಕೇಂದ್ರವನ್ನ ಹೆಚ್ಚು ಅಭಿವೃದ್ಧಿಪಡಿಸುವ ಸಲುವಾಗಿ ಮತದಾರರು ಪ್ರಜ್ವಲ್ ರೇವಣ್ಣನವರಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಆರ್ ಶಿವಕುಮಾರ್, ಎನ್ಎಸ್ ಮಂಜುನಾಥ್, ಮುಖಂಡರುಗಳಾದ ಮಹಮ್ಮದ್ ಜಾವೇದ್, ಎನ್ಆರ್ ಚಂದ್ರು, ಯಲ್ಲಪ್ಪ, ಗಾರಿ ರಂಗಸ್ವಾಮಿ, ತಿಮ್ಮಣ್ಣ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎನ್ವಿ ಲೋಕೇಶ್, ಸತೀಶ್, ಸುಹೀಲ್, ನಾರಾಯಣಗೌಡ, ದೇವು, ಪುಟ್ಟೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಅತಿ ಹೆಚ್ಚು ಅಭಿವೃದ್ಧಿಗೋಸ್ಕರ ಬಾಲಣ್ಣರ ಹೆಚ್ಚಿನ ಬಲಪಡಿಸೋಕ್ಕೋಸ್ಕರ ಪ್ರಜ್ವಲ್ ರೇವಣ್ಣವರಿಗೆ ಹೆಚ್ಚಿನ ಮತ ನೀಡಬೇಕಾಗಿ ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಈ ತಾಲೂಕು ಇನ್ನೂ ಹೆಚ್ಚು ನುಗ್ಗೇಳಿ ಹೋಬಳಿಗೆ, ನುಗ್ಗೇಳಿ ಗ್ರಾಮಕ್ಕೆ ಬಾಲಣ್ಣ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿನ ಇವತ್ತು ಪಬ್ಲಿಕ್ ಶಾಲೆ ಚೆನ್ನಾಪುರದಲ್ಲಿ ಬಂದು ಈ ನುಗ್ಗೇಳಿಗೆ ಕೊಟ್ಟಿದ್ದಾರೆ. ಪಬ್ಲಿಕ್ ಶಾಲೆ ಅಲ್ಲಿಂದ ಬಂದರೆ ರೈತ ಸಂಪರ್ಕ ಕೇಂದ್ರ, ನಾಡ ಕಚೇರಿ ಕಟ್ಟಡ, ಪಂಚಾಯತಿ ಕಟ್ಟಡ, ನುಗ್ಗೇಳಿ ರಸ್ತೆ 4 ಪಥ ರಸ್ತೆಗಳು ಇವತ್ತು ನುಗ್ಗೇಳಿ ಯಾವುದೇ ಒಂದು ನುಗ್ಗೇಳಿ ಗ್ರಾಮನ ಒಂದು ವಿಶೇಷ ಅಭಿವೃದ್ಧಿನ ಕೊಂಡೊಯ್ಯಲಿಕ್ಕೆ ಭಾಳ ಸಂಪೂರ್ಣ ಸಹಕಾರ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಪೊಲೀಸ್ ಸ್ಟೇಷನ್ನು, ಹಾಸ್ಪಿಟಲ್ ಕಟ್ಟಡ, ಇವತ್ತು 5 ಕೋಟಿ ರೂಪಾಯಿ ಆಸ್ಪತ್ರೆ ಕಟ್ಟಡ, ಸೊಸೈಟಿ ಕಟ್ಟಡವನ್ನು ಅಪ್ರೂವಲ್ ಕಳಿಸಿದೆ. ಅದು ಆಗುತ್ತೆ. ನುಗ್ಗೇಳಿ ವಿಶೇಷವಾಗಿ ಸ್ಥಾನಮಾನ ಕೊಟ್ಟಂಥ ಕೀರ್ತಿ ಬಾಲಣ್ಣ ತರಬೇಕು. ಇನ್ನು ಕೆಲಸ ಹೆಚ್ಚಿಗೆ ಮಾಡಬೇಕಂದ್ರೆ ನುಗ್ಗೇಳಿ ಗ್ರಾಮದ ಜನ ನುಗ್ಗೇಳಿ ಬರ್ತಕ್ಕಂಥ ನಡುವೆ ಹೆಚ್ಚು ಮತ ನೀಡಬೇಕು. ನುಗ್ಗೇಳಿ ಪಂಚಾಯತಿಗೆ ಹೋದ್ಸರಿಯ ಮೈನಸ್ ಆಗಿದ್ದು ಈ ಸರಿ ಪ್ಲಸ್ ಮಾಡ್ಕೋಬೇಕು ನಾವು. ಯಾಕೆಂದರೆ ಅಭಿವೃದ್ಧಿ ಚಿಂತನೆ, ಅವ್ರು ಇರ್ತಕ್ಕಂಥ ಪರಿಕಲ್ಪನೆ ಚಿಂತನೆ ನೀರು. ಇವತ್ತು ನುಗ್ಗೇಳಿ ಕೆಲವು ನೀರು ತಪ್ಪೋದ್ರಲ್ಲಿ ಅವರ ಶ್ರಮ ಇವತ್ತು ವಿಶೇಷವಾಗಿ ಇವತ್ತು ಹಗಲು ರಾತ್ರಿ ಎಂದರೆ ನುಗ್ಗೇಳಿ ನೀರು ತಗೋಕ್ಕೆ ಯಾವ ನಳಿಕ ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ರಾತ್ರಿ ಹೋಗ್ತದೆ, ಕಾಣ್ತದೆ, ಪಾದ ಮುಟ್ಟಿ ಕೆಲಸ ಮಾಡ್ತಕ್ಕಂಥ ಏಕೈಕ ಶಾಸಕರಿಂದ ಅವರು ಬಾಲಕೃಷ್ಣರು. ಅದ್ರ ಬಗ್ಗೆ ನಾವು ಮಾತಾಡಿ ಅವ್ರ ಬಗ್ಗೆ ವರ್ಣಿಸುವಂಥ ಪದ ಡಿಕ್ಷನರಿಲೇ ಇಲ್ಲ. ಆ ಪದ ಗಂಡ ಹೆಂಡತಿ ಇಬ್ಬರು ಜೋಡಿ ಇದ್ದಂಗೆ, ಚಕ್ರಗಳು ಈ ತಾಲೂಕಿನ ರಥ ಇದ್ದಂಗೆ, ದೇವ್ರಿಗೆ ರಥ ಇದ್ದಂಗೆ ಈ ತಾಲೂಕಿಗೆ ಅವರೇ ದೇವರಿಂದ ಭಾವನೆ ತಿಳ್ಕೊಬೇಕಾಗುತ್ತೆ. ಅಗೋರಾತ್ರಿ 24 ಗಂಟೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಸರ್ವಿಸ್ ಮಾಡ್ತಾಯಿದ್ರೆ ಆ ಸರ್ವಿಸಿಗೆ ನಾವು ಸ್ಪಂದಿಸ್ಕೊಳ್ತಾ ಸಂದರ್ಭ ಮುಂದೆ ಅವರಿಗೆ ನಾವು ಪ್ರತಿಯೊಂದು ರೇವಣ್ಣಿಗೆ ಓದ್ಕೊಡುವಂಥ ಮುಖಾಂತರ ಭಾಳ ಸಹಕಾರ ನೀಡಿದ್ದು ಈ ತಾಲೂಕು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. ತಾಲೂಕು ಅಭಿವೃದ್ಧಿ ಆಗುತ್ತೆ. ಈ ತಾಲೂಕು ಒಂದು ವಿಶ್ವ ಮಟ್ಟ ನೋಡುವಂಥ ಈ ಜಿಲ್ಲೆಯಲ್ಲಿ ಉತ್ತಮವಾದ ಮಟ್ಟ ನೋಡುವಂಥ ಕೆಲಸ ಈ ಜಿಲ್ಲೆಗೆ ಅವ್ರ ತಾಲೂಕಿಗೆ ಪ್ರಮುಖ ಕೆಲಸ ಮಾಡ್ತಿರ್ತಾರೆ. ಪ್ರಜ್ವಲರು ಅಷ್ಟೇ ಯುವಕರಿದ್ದಾರೆ. ಯುವಕರು ನಾವು ಸ್ಪಂದಿಸಿ ಈ ಊರಿಗೆ ಅಭಿವೃದ್ಧಿ ಹೆಚ್ಚಾಗಿ ಕೆಲಸ ತಗೊಂಡು ಈ ಊರು ವಿಶೇಷವಾಗಿ ಈ ನುಗ್ಗೇಳಮ್ಮ ದೇವಸ್ಥಾನ ತಕ್ಕಂಥ ಸಮುದಾಯ ಭವನಕ್ಕೆ ದೇವೇಗೌಡರು ಗ್ರಾಂಟ್ ಕೊಟ್ಟಿದ್ದಾರೆ. ಪ್ರಜ್ವಲ್ ಇವತ್ತು ಹಾಲಿ ಸಂಸದ ಗ್ರಾಂಟ್ 5 ರಿಂದ 10 ವರ್ಷದ ಗ್ರಾಂಟ್ ಹಾಕಿದ್ದಾರೆ. ಅದು ಇವತ್ತು ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ತಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರು ಹಿರಿಯ ವಕೀಲರಾದ ಎನ್ಪಿ ಪ್ರಕಾಶ್ ಗೌಡರವರ ನೇತೃತ್ವದಲ್ಲಿ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರ ಪರ ಮಂಗಳವಾರದಂದು ಬಿರುಸಿನ ಪ್ರಚಾರವನ್ನು ನಡೆಸಿದರು. ಪ್ರಚಾರದ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಕೊಟ್ಟ ಮಾತಿನಂತೆ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದು, ಇದರಿಂದ ಮಹಿಳೆಯರಿಗೆ ಆರ್ಥಿಕವಾಗಿ ಹೆಚ್ಚು ಅನುಕೂಲವಾಗಿದೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ಹಣ ನೀಡುವುದಾಗಿ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ. ಇದರ ಜೊತೆಗೆ ನಿರುದ್ಯೋಗ ಯುವಕರಿಗೆ ಹಾಗೂ ರೈತರಿಗೆ ಹಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರನ್ನ ಗೆಲ್ಲಿಸುವ ಮೂಲಕ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಾಗಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದ ವಾತಾವರಣವಿದೆ. ತಾಲೂಕಿನಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಹಾಗೂ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಮತ್ತು ತಾಲೂಕಿನ ಮುಖಂಡರುಗಳಾದ ಜಿಎಂ ರಾಮಚಂದ್ರು, ಎಂಕೆ ಮಂಜೇಗೌಡ, ಎಂ ಶಂಕರ್, ಎಚ್ಎಸ್ ವಿಜಯಕುಮಾರ್ ಹಾಗೂ ಲಲಿತ್ ರಾಘವ್ರವರ ಹೋರಾಟದೊಂದಿಗೆ ಚುನಾವಣೆ ಎದುರಿಸಲಾಗುತ್ತಿದೆ. ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ 15 ಸದಸ್ಯರುಗಳು ತಾಲೂಕಿನ 36 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಬಿರುಸಿನ ಪ್ರಚಾರವನ್ನು ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ವಿಜಯಮ್ಮ, ತಗಡೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳಾದ ಟಿಸಿ ಷಡಕ್ಷರಿ, ಜಯಮ್ಮ, ಶಿವಕುಮಾರ ಸ್ವಾಮಿ, ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಟಿಎನ್ ಬಸವರಾಜು, ಮುಖಂಡರುಗಳಾದ ಗುರುಪ್ರಸಾದ್, ಶಿವಕುಮಾರ್, ಮಂಜಮ್ಮ, ಲಿಂಗಮ್ಮ, ಗುರುರಾಜ್, ಸುಜಾತ ಹಾಜರಿದ್ದರು. ನಿಮ್ಗೆ ಯಾವುದೇ ಯೋಜನೆಗಳು ನಿಂತು ಹೋಗಿದೆ, ಸಮಸ್ಯೆ ಇದ್ರೆ ನಮ್ಮದೇ ಆದ ಒಂದು ಯು ಆಫೀಸಲ್ಲಿ ಒಂದು ಚೇಂಬರ್ ತೆರೆದಿದ್ವಿ. ನಮ್ಮ ನಂಬರ್ಸ್ ಇದೆ, ಗ್ರೂಪ್ ಮಾಡಿದ್ವಿ. ನಮ್ಮನ್ನ ಭೇಟಿ ಮಾಡಿ ನಾವಿರ್ತಕ್ಕಂಥದ್ದು ನಿಮ್ಮೆಲ್ಲ ಮಹಿಳೆಯರ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಸರ್ಕಾರ ನಮ್ಮನ್ನು ನೇಮಕ ಮಾಡಿದೆ. ದಯಮಾಡಿ ಎಲ್ಲ ಮಹಿಳೆಯರು ಈ ಸಾರಿ, ಏಕೆಂದರೆ ಇಂಥ ಸರ್ಕಾರ ನಿಮ್ಗೆ ಸಿಗಲ್ಲ. ಎಲ್ಲ ಇದರಲ್ಲಿ ಮನೆ ಮಕ್ಕಳು ಬರ್ತಾ ಇದೆ. ಎಲ್ಲ ಮಹಿಳೆಯರು ನೀವು ನಿಮ್ಮ ಅಕ್ಕಪಕ್ಕ ಮನೆಗಳಿಗೆ ಹೇಳಿ ಪಕ್ಷಾತೀತವಾಗಿ ಈ ಯೋಜನೆಗಳನ್ನು ಉಪಯೋಗಿಸ್ಕೊತಾ ಇದ್ದೀರಾ. ಯಾಕೆಂದರೆ ಶ್ರೇಯಸ್ ಪಟೇಲ್ ಒಬ್ಬ ಒಳ್ಳೆಯ ವ್ಯಕ್ತಿ, ಹುಡುಗ ಜೆಂಟ್ಲ್ಮೆನ್ನು.
ಈ ಸಾರಿ ಸುಮಾರು ಸರಿ ಸೋತ್ ನಿಂತಿದ್ದಾರೆ. ಅಂಥವ್ರು ನಾವು ಸಹಕಾರ ಮಾಡಿದರೆ ನಮ್ಮಲ್ಲಿ ನಮ್ಗೆ ಒಳ್ಳೆ ಹೆಸರು ಬರುತ್ತೆ. ವಿಶೇಷವಾಗಿ ನಮ್ಮ ತಗಡೂರು ಗ್ರಾಮ ಪಂಚಾಯತಿಲಿ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ಗೋಪಾಲ್ ಸ್ವಾಮಿ ಅವರಿಗೆ ಎಲ್ಲ ಬೂತ್ ಕೂಡ ಲೀಡ್ ಕೊಡಿಸಿದ್ವಿ. ಅವರಿಗೆ ಯಾವತ್ತೂ ಕೂಡ ನಮ್ಮ ತಗಡೂರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಬೆಲ್ಟ್ ಇದೆ, ಕಾಂಗ್ರೆಸ್ ಟೀಮ್ ಚೆನ್ನಾಗಿದೆ. ನಾವು ಕೂಡ ಎಲ್ಲ ಮುಖಂಡರು ಸೇರಿ ಒಂದು ಟೀಮ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ದಯಮಾಡಿ ಎಲ್ಲ ಮಹಿಳೆಯರು ಈ ಸಾರಿ ತಮ್ಮ ಇದನ್ನು ಮಾಡಬೇಕಾಗಿ, ಜೊತೆಗೆ ನಿಮಗೆ ಏನು 5 ಯೋಜನೆಗಳಿದೆ ದಯಮಾಡಿ ನೀವು ಅಕ್ಕಪಕ್ಕ ಹೇಳ್ತಕ್ಕಂಥ ವಿಚಾರ, ಸರ್ಕಾರ ಏನು ನಮಗೆ ಕೊಟ್ಟಿದೆ, ಏನು ಸಾಧನೆ ಮಾಡ್ತಾಯಿದೆ ಸರ್ಕಾರ, ನಮಗೆಲ್ಲ 5 ಭಾಗ್ಯಗಳನ್ನು ನೀವು ನಿಮ್ಮ ಅಕ್ಕಪಕ್ಕ ಹೇಳ್ತಕ್ಕಂಥದ್ದು, ಅದ್ರ ಜೊತೆಗೆ ಮಂದಟ್ ಮಾಡ್ತಕ್ಕಂಥದ್ದು. ಏಕೆಂದರೆ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಯೋಜನೆಗಳನ್ನು ಕೊಡಿ ನಾವು ಋಣವನ್ನು ತೀರಿಸಬೇಕಾಗಿದೆ. ಅದನ್ನು ನಮ್ಮ ಮತದಾನದ ಮುಖಾಂತರ ದಯಮಾಡಿ ಮಹಿಳೆಯರು ತಾಯಂದರು ಅದನ್ನು ನೀವು ಸರಿ ಆ ಋಣವನ್ನು ತೀರಿಸ್ರ ಅಂತ ಹೇಳಿ, ಜೊತೆಗೆ ಇದೆಲ್ಲ ಮಾಡಿ ನಾವು ಕೂಡ ನೋಡಿದಂಥ ನಮ್ಮ ಶ್ರವಣ ವಿಧಾನ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ವಾತಾವರಣ ಇದೆ. ತುಂಬ ಎಲ್ಲ ಮಹಿಳೆಯರು ಕೂಡ ಪಕ್ಷಾತೀತವಾಗಿ ನಾವು ಕಾಂಗ್ರೆಸ್ ಬೆಂಬಲಿಸಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಒಳ್ಳೆ ವಾತಾವರಣವಿದೆ. ಕೆಲವರು ವಿರೋಧ ಪಕ್ಷ ಹೇಳ್ತಾ ಇದ್ದಾರೆ ಗ್ಯಾರಂಟಿ, ದಯಮಾಡಿ ಮಹಿಳೆಯರನ್ನು ಹೇಳ್ತೀನಿ, ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿ ನಿಲ್ಲಿಸ್ಬಿಟ್ಟು ದಯಮಾಡಿ ಸುಳ್ಳು. DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಅದು ಉದ್ದೇಶ ಇದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ರೋಷನ್ ನಗರದಲ್ಲಿ ಅಕ್ರಮವಾಗಿ ಗೋವುಗಳ ವಧೆ ಸಲುವಾಗಿ ನಿರ್ಮಾಣ ಮಾಡಲಾಗಿದ್ದ ಕಸಾಯಿಖಾನೆಯನ್ನ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ತೆರವುಗೊಳಿಸಿದ ತಹಶೀಲ್ದಾರ್ BM ಗೋವಿಂದರಾಜ್ರವರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಭೂಮಿ ದಿನಾಚರಣೆ. ಪರಿಸರಕ್ಕೆ ಕಂಟಕವಾಗಿರುವ ಪ್ಲಾಸ್ಟಿಕ್ ಕಡಿವಾಣಕ್ಕೆ ಮುಂದಾಗುವಂತೆ ಕರೆ ನೀಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ದೇವಾನಂದ್ರವರು. NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರಿಂದ ಪ್ರಚಾರ. ವಿಶ್ವವೇ ಬೆರಗಾಗುವಂತೆ ಭಾರತವನ್ನ ರೂಪಿಸಿರುವ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು ಎಂದ ಮುಖಂಡ ತೋಟೆ ನಾಗರಾಜ್. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷ ಪ್ರಕಾಶ್ ಗೌಡರವರಿಂದ ನುಗ್ಗೇಹಳ್ಳಿ ಹೋಬಳಿ ತಗಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮನೆಮನೆಗೆ ತೆರಳಿ ಪ್ರಚಾರ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ವತಿಯಿಂದ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 2024ನೇ ಸಾಲಿನ ಜಾತ್ರಾ ಮಹೋತ್ಸವ ದಿನಾಂಕ 19/4/2024 ಶುಕ್ರವಾರದಿಂದ 25/4/2024 ಗುರುವಾರದವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ದಿನಾಂಕ 23/4/2024 ಮಂಗಳವಾರದಂದು ಮಹಾರಥ ಯಾತ್ರಾ ಮಹೋತ್ಸವ ನಡೆಯಲಿದೆ. ಜೈನ ಕಾಶಿ ಶ್ರವಣಬೆಳಗೊಳದಲ್ಲಿ 7 ದಿನಗಳು ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ ಸರ್ವರಿಗೂ ಆದರದ ಸ್ವಾಗತ ಬಯಸುವ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ.